ಎಸ್, ಆರ್ ಅನ್ನೋ ಅಕ್ಷರ ಸ್ಯಾಂಡಲ್ವುಡ್ಗೆ ತುಂಬಾ ಅಚ್ಚುಕಟ್ಟಾಗಿ ಆಗ್ ಬಂದಿದೆ ಅನ್ನುವಂಥದ್ದು. ರಾಧಿಕಾ ಅವರಾಗಿರ್ಬೋದು, ರಕ್ಷಿತಾ ಅವರಾಗಿರ್ಬೋದು, ರಮ್ಯಾ ಅವರಾಗಿರ್ಬೋದು, ಈಗ ಈ ಜನರೇಷನ್ ಅಲ್ಲಿ ರಚನಾ ರೈ. ಸೊ ಮುಂದೆ ದಶಕಗಳ ಕಾಲ ಸ್ಯಾಂಡಲ್ವುಡ್ ಸಿನಿಮಾ ರಂಗವನ್ನ ಆಳುವಂತಹ ಪ್ರತಿಭೆ ಆಗ್ತಾರೆ ಅನ್ನುವಂಥದ್ದು ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ, ಕಣ್ಮುಂದೆ ಬರ್ತಾ ಇದೆ. ಸೊ ಏನ್ ಹೇಳ್ತೀರಾ ಈ ಒಂದು ಜೀನ್ಸ್ ಬಗ್ಗೆ? ಅಯ್ಯೋ ತುಂಬಾ ದೊಡ್ಡ ಮಾತು ಅದು. ಅವರೆಲ್ಲ ಲೆಜೆಂಡ್ಸ್, ಅವರೆಲ್ಲ ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇವಾಗ ನನ್ನ ಜನ ಅವ್ರ ಜೊತೆ ಸೇರ್ಸಿದಾಗ ಖುಷಿ ಅಂತೂ ಖಂಡಿತವಾಗ್ಲೂ ಆಗತ್ತೆ, ಬಟ್ ನಾನು ಅವ್ರ ಜೊತೆ ಇದನ್ನ ಖಂಡಿತವಾಗ್ಲೂ ಇಲ್ಲ. ನಾನಿನ್ನ ಅಂಬೆಗಾಲ್ ಇಡ್ತಾ ಇದ್ದೀನಿ, ನಾನಿನ್ನ ಪ್ರೂವ್ ಮಾಡೋದಿದೆ. ನಾನು ಪ್ರೂವ್ ಮಾಡದ್ಮೇಲೆ ನನ್ಗೆ ಖುಷಿಯಿಂದ ಒಪ್ಕೋತೀನಿ. ಬಿಟ್ರೆ ಇವಾಗ ನಾನಿನ್ನ ಟ್ರೈ ಮಾಡ್ತಾ ಇದ್ದೇನೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಪ್ರೂವ್ ಆಗಿದೆ. ಸೊ ನನ್ಗೆ ನಂದೇ ಆದಂತಹ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅವ್ರು ಖಂಡಿತವಾಗ್ಲೂ ಬೆಳೆಸ್ತಾರೆ, ಬಟ್ ಹಂಗಂತ ನಾನು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಸೊ ಅದ್ ನನ್ ಜವಾಬ್ದಾರಿ, ನಾನು ಅದನ್ನ ಹೊತ್ಕೊಂಡು ಹೋಗ್ತೀನಿ ಖಂಡಿತವಾಗ್ಲೂ. ಬಟ್ ಬೆಳೆಸೋದು ಉಳಿಸೋದು ಅವ್ರಿಗೆ ಬಿಟ್ಟಿರೋದು. ಸೊ ಅವ್ರು ಪ್ರೀತಿಯಿಂದ ಕರೀತಾರೆ ಅಂದ್ರೆ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ತೀನಿ. ಅಫ್ಕೋರ್ಸ್ ನಿಮ್ಮ ಹಾರ್ಡ್ ವರ್ಕ್ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಸಿನಿಮಾಗಳ ಸಾಂಗ್ ಅಲ್ಲಿ ನೋಡಿದ ತಕ್ಷಣ. ಆನ್ ಬೋರ್ಡ್ ಅಂತ ಬಂದ ತಕ್ಷಣ ಎಲ್ರಿಗೂ ಖುಷಿ ಆಗ್ಬಿಡುತ್ತೆ, ಅದು ಇಂತ ಒಂದು ದೊಡ್ಡ ಸಿನಿಮಾದಲ್ಲಿ. ಸೊ ಒಂದು ದರ್ಶನ್ ಅವರ ಒಂದು ಡೆವಿಲ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ರಂಗ ಪ್ರವೇಶವನ್ನ ಮಾಡಿದಿರಾ ಅಂದ್ಮೇಲೆ 99% ಅಲ್ಲ, 100 ಔಟ್ ಆಫ್ 100 ಇನ್ನೂ ಜಾಸ್ತಿನೇ ನಿಮಗೆ ಜವಾಬ್ದಾರಿ ಅನ್ನೋದು ಹೆಗಲ ಮೇಲೆ ಜಾಸ್ತಿ ಬೀಳುತ್ತೆ. ಸೊ ಆ ಜವಾಬ್ದಾರಿ ಈಗ ನಿಮ್ಮ ನಟನೆ ಮೇಲೆ ಎಷ್ಟು ಜಾಸ್ತಿ ಆಗಿದೆ ಅಂತ? ಖಂಡಿತವಾಗ್ಲೂ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅನೌನ್ಸ್ ಆದ ದಿನದಿಂದ ಜನರಿಗೆ ಎಕ್ಸ್ಪೆಕ್ಟೇಷನ್ ಇದೆ. ಸರ್ ಜೊತೆ ಪೇರಪ್ ಆಗಿದೀವಿ ಅಂದ್ರೆ ಅದ್ರಲ್ಲಿ ಏನೋ ಒಂದು ಕಾರಣ ಇರುತ್ತೆ ನಮ್ಮನ್ನ ಸೆಲೆಕ್ಟ್ ಮಾಡಿರೋದಕ್ಕೆ. ಸೊ ಜನರ ಎಕ್ಸ್ಪೆಕ್ಟೇಷನ್ಸ್, ಆ ರೆಸ್ಪಾನ್ಸಿಬಿಲಿಟಿ ಅದಿದೆ, ಆ ಭಾರ ಇದ್ದೇ ಇದೆ, ಖಂಡಿತವಾಗ್ಲೂ ಇದೆ. ಬಿಕಾಸ್ ಅವ್ರು ತೋರಿಸ್ತಿರುವಂತ ಪ್ರೀತಿನ ನಾನು ಯಾವತ್ತು ಅದನ್ನ ಉಳಿಸ್ಕೋಬೇಕೇ ಹೊರತು ನಾನು ಅದಕ್ಕೆ ಧಕ್ಕೆ ತರುವಂತದ್ದು ನಾನು ಯಾವತ್ತು ಮಾಡಬಾರ್ದು, ಗೊತ್ತಾ. ಸೊ ಆ ರೆಸ್ಪಾನ್ಸಿಬಿಲಿಟಿ ನನಗೆ ತುಂಬಾ ಇದೆ. ಸೊ ಅದನ್ನ ನಾನು ಉಳಿಸ್ಕೊಂಡು ಹೋಗ್ತೀನಿ. ಅಂಡ್ ಸದ್ಯಕ್ಕೆ ಆ ತೂಕ ಭಾರ ಜಾಸ್ತಿ ಇದೆ, ಆದ್ರೂ ಐ ಟ್ರೈ ಮೈ ಬೆಸ್ಟ್. ನಾನು ಖಂಡಿತವಾಗ್ಲೂ ನಾನು 100% ಕೊಡ್ತೀನಿ. ಒಪ್ಕೊಳ್ಳೋದು ಮೆಚ್ಕೊಳ್ಳೋದು ಅವ್ರಿಗೆ ಜನರಿಗೆ ಬಿಟ್ಟಿರೋದು ಸರ್. ಅಫ್ಕೋರ್ಸ್ ಇನ್ನು ಸಿನಿಮಾ ರಿಲೀಸ್ ಆಗೋದಕ್ಕೆ ಹತ್ತತ್ರ 1.5 ತಿಂಗಳಿದೆ. ಸೊ ಈಗಲೇ ಕೇಳಬೇಕು ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ಕೇಳ್ಕೊಂಡ್ಬಿಡ್ತೀನಿ, ಮುಂದೆ ಸಿಗ್ತಿರೋ ಇಲ್ವೋ ಗೊತ್ತಿಲ್ಲ. ರಚನಾ ಅವರು ಡೆವಿಲ್ ಸಿನಿಮಾದಲ್ಲಿ ಯಾವ ಪಾತ್ರವನ್ನ, ಹೀರೋಯಿನ್ ಪಾತ್ರ ಅಂತೂ ಮಾಡಿದ್ದಾರೆ, ಪಾತ್ರದ ಹೆಸರೇನು, ಹಾಗೇನೆ ಪಾತ್ರದ ಬಗ್ಗೆ ಏನಾದ್ರೂ ಹೇಳೋದಾದ್ರೆ? ಬನ್ನಿ ಎಲ್ಲ ಹೇಳ್ಬಿಡ್ತೀನಿ. ಪಾತ್ರ ಮುದ್ದಾದಂತ ಪಾತ್ರ, ಆದ್ರೆ ಅದಕ್ಕೂ ಅದರದ್ದೇ ಅಂತ ಶೇಡ್ ಇದೆ. ಎಲ್ರಿಗೂ ಇಷ್ಟ ಆಗುವಂತ ಪಾತ್ರ. ಹೆಸರು ರಿವೀಲ್ ಮಾಡಲ್ವಾ? ಒಂದ್ ಸಾಂಗ್ ಬರುತ್ತೆ ಸದ್ಯದಲ್ಲೇ, ಅದಾದ್ಮೇಲೆ ಸಿಗಿ, ಆಮೇಲೆ ಹೇಳ್ತೀನಿ. ನಾನ್ ಸಿಗ್ಬೇಕಂತ ನೀವು ನಿಮಗೆ ಗೊತ್ತಾಗತ್ತೆ ಅದ್ರಲ್ಲಿ ನನ್ನ ಹೆಸರು. ಅಲ್ಲ, ನಾನು ಅದಕ್ಕೆ ಕೇಳಿದ್, ಇವಾಗ ಮತ್ ಸಿಗ್ತೀರಾ ಇಲ್ವೋ ಗೊತ್ತಿಲ್ಲ ಅಂತ. ಎಲ್ಲಿಲ್ಲೇ ಇದೀನಿ, ಎಲ್ಲೋಗ್ತೀನಿ. ಸೊ ಆ ಸಾಂಗ್ ಅಲ್ಲಿ ಗೊತ್ತಾಗತ್ತೆ. ಓಕೆ, ಅಂದ್ರೆ ಈಗ ಯಾವುದೇ ಒಬ್ಬ ನಟಿ ಮಣಿಗೆ ಹೀರೋ ಲೆವೆಲ್ ದೊಡ್ಡ ನಟರ ಸಿನಿಮಾಗಳು ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಸ್ಕ್ರೀನ್ ಫೇಸ್ ಕಡಿಮೆ ಇರುತ್ತಾ, ಹಿಂಗಪ್ಪ ನಮ್ ಪರ್ಫಾರ್ಮೆನ್ಸ್ ಹಿಂಗೆ, ನಮ್ಗೂ ಕೂಡ ನಟನೆ ಮಾಡೋದಕ್ಕೆ ಒಂದು ಅವಕಾಶ ಇರಬೇಕು. ಅವ್ರು ದೊಡ್ಡ ಆಕ್ಟರ್ ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಓಕೆ ನಮ್ಗೆ ಒಳ್ಳೆ ಫೇಮ್ ಬರುತ್ತೆ, ನೇಮ್ ಬರುತ್ತೆ, ಅದ್ರ ಜೊತೆಗೆ ನಮ್ಮ ಪರ್ಫಾರ್ಮೆನ್ಸ್ಗೂ ಇಂಪಾರ್ಟೆನ್ಸ್ ಇರಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಮೂಲಕ ನೀವು ಇನ್ನೊಂದಷ್ಟು ರೀಚ್ ಆಗ್ಬೇಕು ಅನ್ನುವಂಥದ್ದು ನಿಮ್ಮ ಥಾಟ್ ಇಲ್ಲ. ಸೊ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಯಾವತ್ತಾದ್ರೂ ಈ ತರ ಅನ್ಸಿದ್ಯಾ? ಡೆವಿಲ್ ಸಿನಿಮಾ ಬಂದ್ಮೇಲೆ ನಿಮ್ಗೆ, ಯಾಕಂದ್ರೆ ದೊಡ್ಡ ನಟನ ಸಿನಿಮಾ ಅಂದ ತಕ್ಷಣ ಅವ್ರಿಗೇನೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅನ್ನುವಂಥದ್ದು, ದೊಡ್ಡ ನಟ ಅಂತಂದ್ರೆ ಅವ್ರು ಫೋಕಸ್ ಮಾಡ್ತಾರೆ ಅನ್ನೋಂಥದ್ದು, ಜನರು ಕೂಡ ಎಕ್ಸ್ಪೆಕ್ಟೇಷನ್ ಕೂಡ ಆತರ ಇರುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿತ್ತು? ಐ ಸ್ಟಾರ್ಟ್ ಫ್ರಮ್ ಹಿಯರ್. ಇದು ಪ್ರಕಾಶ್ ಸರ್ ಸಿನಿಮಾ, ದಿಸ್ ಇಸ್ ಪ್ರಕಾಶ್ ಸರ್ಸ್ ಯೂನಿವರ್ಸ್ ಇದು. ಬಿಕಾಸ್ ಪ್ರಕಾಶ್ ಸರ್ ನೀವು ಹಿಂದಿನ ಸಿನಿಮಾ ಎಲ್ಲ ನೋಡ್ಕೊಂಡ್ ಬಂದ್ರೆ ಸರ್, ಅಲ್ಲಿ ಹೀರೋ ಹೀರೋಯಿನ್ಸ್ಗೆ ಆ ಪಾತ್ರಕ್ಕೆ ಇರುವಂತ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಿರಬಹುದು. ಬರೀ ಹೀರೋ ಅಲ್ಲ, ಅಲ್ಲಿ ಆ ಹೀರೋಯಿನ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ, ಅಷ್ಟೇ ಪರ್ಫಾರ್ಮೆನ್ಸ್ ಸ್ಪೇಸ್ ಇರುತ್ತೆ. ಸೊ ಪ್ರಕಾಶ್ ಸರ್ ಸಿನಿಮಾ ಅಂದ ತಕ್ಷಣ ಪ್ರತಿಯೊಂದು ಪಾತ್ರಕ್ಕೆ ಅದ್ರದ್ದೇ ಆದಂತ ತೂಕ ಇದೆ, ಅದ್ರದ್ದೇ ಆದಂತ ಒಂದು ಛಾಪು ಇದೆ. ಸೊ ಪ್ರಕಾಶ್ ಸರ್ ಸಿನಿಮಾ ಇದು. ಸೊ ಡೆಫಿನೆಟ್ಲಿ ಅಲ್ಲಿ ಹೀರೋ ಸರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಹೀರೋಯಿನ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ, ಅಷ್ಟೇ ಪರ್ಫಾರ್ಮೆನ್ಸ್ ಕೂಡ ಇದೆ. ಸೊ ನಾನು ಅದೃಷ್ಟನೇ ಏನೋ ಗೊತ್ತಿಲ್ಲ ಸರ್, ಅಂತ ಸ್ಟಾರ್ ಜೊತೆ ಸಿಕ್ಕಿರೋದು ಹೌದು. ಈ ಕಡೆ ಪರ್ಫಾರ್ಮೆನ್ಸ್ ಕೂಡ ನಾನೊಂದು ಆರ್ಟಿಸ್ಟ್ ಆಗಿ ಏನ್ ಸ್ಟ್ಯಾಂಡ್ ತಗೋಬಹುದು, ಒಂದು ಆರ್ಟಿಸ್ಟ್ ಗೆ ಏನೇನ್ ಬೇಕು ಪ್ರೂವ್ ಮಾಡ್ಕೊಳಕ್ಕೆ, ಅದೆಲ್ಲ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿದೆ. ಸೊ ನಾನು ಪ್ರೂವ್ ಮಾಡ್ಕೊಂಡೆ ಅಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಅ ಮ್ಯಾಸಿವ್ ಥಿಂಗ್ ಫಾರ್ ಮಿ. ಎಸ್, ರಚನಾ ರೈ ಅವರ ಸೆಲೆಬ್ರಿಟಿ ಕ್ರಶ್ ಯಾರು? ಸೆಲೆಬ್ರಿಟಿ ಕ್ರಶ್ ಅಂತ ಸದ್ಯಕ್ಕೆ ಯಾರು ಇಲ್ಲ. ಸೆಲೆಬ್ರಿಟಿ ಕ್ರಶ್ ಅಂತ ಯಾರು ಇಲ್ಲ. ಓಕೆ, ಲವ್ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ, ನೀವು ತುಂಬಾ ಚೆನ್ನಾಗಿರೋದ್ರಿಂದ ಒಂದಷ್ಟು ಪ್ರಪೋಸಲ್ಸ್ ಅಂತೂ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲೇನೆ ಐ ಲವ್ ಯು ಅನ್ನೋದು, ಅವರ ಕವನ ಕವಿತೆಗಳು, ಅವರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಬರುತ್ತೆ. ರೀಸೆಂಟ್ ಆಗಿ ನಿಮಗೆ ಬಂದಿರುವಂತಹ ಯಾವ್ದಾದ್ರು ಒಂದು ಪ್ರಪೋಸಲ್ ಬಗ್ಗೆ, ಅಥವಾ ಲವ್ ಪ್ರಪೋಸ್ ಆಗಿರ್ಬೋದು, ಅಥವಾ ಏನಾದ್ರೂ ಕ್ರೇಜಿಯೆಸ್ಟ್ ಪ್ರಪೋಸಲ್ ಬಗ್ಗೆ ಹೇಳೋದಾದ್ರೆ? ಅದೇ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರ್ತಾ ಇರತ್ತೆ. ಕ್ರೇಜಿಯೆಸ್ಟ್ ಅಂದ್ರೆ ಸದ್ಯಕ್ಕಂತೂ ಯಾರು ಆ ಧೈರ್ಯ ಮಾಡ್ತಾ ಇಲ್ಲ, ಯಾರು ಹತ್ರ ಬರ್ತಾ ಇಲ್ಲ, ಹಂಗೆ ಓಪನ್ ಆಗಿ ಬಂದ್ ಪ್ರಪೋಸಲ್ ಮಾಡಿದ್ರೆ
ಸ್ಕೂಲ್ ಕಾಲೇಜಸ್ ಟೈಮಲ್ಲಿ ಎಸ್ ಇತ್ತು. ಯಾವ್ದಿತ್ತು ಅಯ್ಯೋ, ಸ್ಕೂಲ್ ಕಾಲೇಜಸ್ ಅಲ್ಲಿ ತುಂಬಾ ಇತ್ತು ಸರ್. ಒಂದೆರಡು ಅಂತಲ್ಲ, ಇಟ್ ವಾಸ್ ವೆರಿ ಕಷ್ಟ ಆಗ್ಬಿಡೋದು ಅವಾಗೆಲ್ಲ. ಚಿಕ್ಕವರಲ್ಲ, ಅದೆಲ್ಲ ಹೆಂಗ್ ತಗೋಬೇಕು ಅಂತಾನು ಗೊತ್ತಿರಲ್ಲ. ಸೊ ಅವಾಗೆಲ್ಲ ತುಂಬಾ ಕಾಟ ಇರೋದು. ಇವಾಗ ಅಷ್ಟು ಧೈರ್ಯ ಮಾಡಲ್ಲ ಯಾರುನು. ಎಷ್ಟು ಜನ ಬಂದಿದ್ರು, ಎಷ್ಟು ಜನ ರಚನಾ ಅವರ ಹಿಂದೆ ಬಿದ್ದಿದ್ರು ಅಂತ? ಇದ್ರು ಅಲ್ಪ ಸ್ವಲ್ಪ ಇಲ್ಲಿ. ತುಂಬಾ ಜನ ಅಂತ ಆಗ್ಲೇ ಹೇಳಿದ್ರಿ, ಈಗ ನೋಡ್ರಿ ಅಲ್ಪ ಸ್ವಲ್ಪ ಅಂತ. ಎಲ್ಲಿಂದ ಇದ್ರು ಕಾಲೇಜ್ ಸ್ಕೂಲ್ ಟೈಮ್ಸ್. ಕಾಲೇಜಲ್ಲಿ ಯಾರಾದ್ರೂ ಪ್ರಪೋಸ್ ಮಾಡಿದ್ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡೋದಾದ್ರೆ? ನಾನು ಬ್ಯಾಡ್ಮಿಂಟನ್ ಆಡಕ್ ಹೋಗ್ತಾ ಇದ್ದೆ ಯಾವಾಗ್ಲೂ. ಸೊ ಆ ಒಂದು ರೂಟ್ ಇತ್ತು ನಾನು ನಡ್ಕೊಂಡು ಹೋಗೋದು. ಅಲ್ಲಿ ಯಾವಾಗ ಒಬ್ಬ ವೆಯ್ಟ್ ಮಾಡೋದು, ನನಗೆ ಅವ್ನು ನೋಡಕ್ ಬರೀ ನಾನು ಕಾಲ್ ನೋಡ್ಕೊಂಡು ಹೋಗೋದು, ಇಲ್ಲಿ ಮಾತಾಡ್ಸ್ಬಿಡ್ತಾನೋ ಅಂತ. ಸೊ ಒಂದಿನ ಅವ್ನು ಡೈರೆಕ್ಟ್ ಆಗಿ ಬಂದು ಪ್ರಪೋಸ್ ಮಾಡಿರೋದಿದೆ. ಸೊ ಅದಾದ್ಮೇಲೂ ಮನೆ ತನಕ ಫಾಲೋ ಮಾಡ್ಕೊಂಡ್ ಬಂದು ನಂಬರ್ ಎಲ್ಲ ಎಸ್ತಿರೋದು. ಯಾರು ನೋಡ್ತಾರೆ ನಂಬರ್ ಎಲ್ಲ ಎಸ್ತಿರ, ಅದೆಲ್ಲ ಯಾರು ಕೇರ್ ಮಾಡ್ತಾರೆ, ಅದೆಲ್ಲ ಯಾವ ಟ್ರಿಕ್ಸ್ ಅಂತ ಗೊತ್ತಿಲ್ಲ. ಸೊ ನಂಬರ್ ಎಲ್ಲ ಎಸಿಯೋದು, ನಂಬರ್ ಎಲ್ಲ ನೋಡಿ ಇಲ್ಲಿ ನಾನು ಪಿಕ್ ಮಾಡ್ಬಿಟ್ಟು ನೋಡ್ತೀನೋ ಅಂತ ನಾನು ಅದಕ್ಕೆ ಮೆಟ್ಕೊಂಡು ಹೋಗ್ತಾ ಇದ್ದೆ. ಸೊ ಈ ತರದ ಎಕ್ಸ್ಪೀರಿಯನ್ಸ್, ಈ ತರ ಹಿಂದೆ ಬಿದ್ದು ಕಾಟ ಕೊಟ್ಟಿರೋದೆಲ್ಲ ಇದೆ. ಅಂದ್ರೆ ಏನಾದ್ರು ಸ್ಪೆಷಲ್ ಆಗಿರುತ್ತೆ ಅಂತ, ಬಟ್ ನೀವು ಹೈಡ್ ಮಾಡ್ತಿದ್ರ ಅಂತ ನನಗೆ ಗೊತ್ತಾಯ್ತು. ಸ್ಪೆಷಲ್ ಅಂದ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅಲ್ವಾ. ಸೊ ಅದು ನನಗೆ ಸ್ಪೆಷಲ್ ಅಲ್ಲ, ನನಗೆ ಭಯ ಆಗೋದು. ಈ ತರ ಕಾಟ ಕೊಡ್ತಾರೆ, ನಿಮ್ದಾಗ ಓಡಾಡಕ್ ಬಿಡಲ್ವಲ್ಲ ಅಂತ, ಅದೊಂದ್ ಭಯ ನನ್ಗೆ. ಸೊ ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ನಮ್ಮಲ್ಲಿ ಹೆಂಗೆ ಅಂದ್ರೆ, ಇವಾಗ ಅವ್ರು ಪ್ರಪೋಸ್ ಮಾಡೋದ್ ಮಾಡ್ತಾರೆ. ನಮ್ ಸ್ಕೂಲ್ ತುಂಬಾ ಸ್ಟ್ರಿಕ್ಟ್ ಆಯ್ತಾ, ನಾವೇನಾರ ಇದ್ಕೊಂಡು ಅವ್ರ ಕತೆಗಳನ್ನ ಕೇಳ್ಕೊಂಡ್ವಿ ಅಂದ್ರೂ ನಮ್ಮನೆ ತಕೊಂಡ್ ಹೋಗೋರು, ಏನೋ ಮಾತಾಡ್ತಿದ್ದಾನೇನೋ, ಏನ್ ಕತೆ, ನಮ್ ತಪ್ಪಿಲ್ಲ ಅಂದ್ರೂ ನಮಗ್ ಕೇಳೋರು. ಸೊ ಯಾಕ್ ಬೇಕಪ್ಪ ಅನ್ಕೊಂಡು ನಾನ್ ಸುಮ್ನೆ ಹೋಗ್ತಾ ಇದ್ದೆ. ಓಕೆ, ಈಗ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆ ಅನ್ನೋದು ಇರ್ತೈತೆ. ಸೊ ಒಂದಷ್ಟು ಜನ ಹುಡುಗರು ಬಂದಾಗ ಆ ಹೀರೋಯಿನ್ ಫೀಲಿಂಗ್ ಅನ್ನೋದು ಬಂದೇ ಬರುತ್ತೆ. ಈಗಂತೂ ಹೀರೋಯಿನ್ ರಿಯಲ್ ಲೈಫ್ ಅಲ್ಲೇ ಇದೆ. ಆಗ್ಲಾ ಯಾರಾದ್ರೂ ಏನೇ ನೀನ್ ಇಷ್ಟೊಂದ್ ಜನ ಬರ್ತಾರೆ ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲ ಮಾತಾಡೋದು, ಅವಾಗ ಒಂದು ಹೀರೋಯಿನ್ ಫೀಲ್. ಅವಾಗ ಹೀರೋಯಿನ್ ಆಗ್ತಿದೆ ಅಂತ ಗೊತ್ತಿರ್ಲಿಲ್ಲ. ಅವಾಗ ಎಲ್ರ ಜೊತೆ ಗೊತ್ತಲ್ಲ ಎಷ್ಟು ಪ್ರಪೋಸ್ ಬಂದಿದೆ, ಹಂಗೆ ಎಲ್ಲ ಪ್ರಪೋಸ್ ಮಾಡ್ತಾರೆ. ಅಂದ್ರೆ ನನ್ ಫ್ರೆಂಡ್ ಏನಾದ್ರು ಅವ್ನು ನನಗೆ ಪ್ರಪೋಸ್ ಮಾಡಿ ಅವಾಗ್ಲೇ ಪ್ರಪೋಸ್ ಮಾಡಿದ ನಾನ್ ದೊಡ್ಡ ಹೀರೋಯಿನ್ ತರ ಅವಾಗ ಹೇಳ್ಕೊಳ್ಳೋದು. ಸೊ ಬಿಲ್ಡಪ್ ಎಲ್ಲ ಜಾಸ್ತಿ ಇತ್ತು ಅವಾಗ್ಲೇ. ಈಗೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಫನ್ನಿ ಮೂಮೆಂಟ್ಸ್, ನಗು ಬರುತ್ತೆ. ಇವಾಗೆಲ್ಲ ಡಿಸ್ಕಸ್ ಮಾಡಿದ್ರೆ ಅದನ್ನೆಲ್ಲ ನಗು ಬರುತ್ತೆ. ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಆಗಾಗ ಸಿಗ್ತಾ ಇರ್ತಾರೆ. ಈಗ್ಲೂ ನನ್ ಫ್ರೆಂಡ್ಸ್ ಅವರೆಲ್ಲ ನನ್ ಸ್ಕೂಲ್ ಇಂದ ಇದ್ದವರು. ಅಂದ್ರೆ ನಾನು ಉಳ್ಸ್ಕೋತೀನಿ ಎಲ್ರು, ನಾನು ಕಳ್ಕೊಳಕ್ ಇಷ್ಟ ಪಡಲ್ಲ. ಇಷ್ಟ ಆದ್ರು ಅಂದ ತಕ್ಷಣ ನಾನು ಅವ್ರಿಗೆ ಏನೇ ಆದ್ರೂ ಬಿಟ್ಕೊಡಲ್ಲ. ಸೊ ಅವ್ರು ಈಗ್ಲೂ ನನ್ ಜೊತೆ ಇದ್ದಾರೆ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ನನ್ಗೆ ಇವಾಗ್ಲೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.